ಓ ನಮ್ಮ ಗುರುಗಳು ಕೆಂಪೇಗೌಡರು ಬೆಳಕರೆ ಕೆಂಪೇಗೌಡರು ಕೂತಾರ. ಗುರುಗಳೇ ನಮಸ್ಕಾರ. ಓ ನಮಸ್ಕಾರ ಬಾಬುಲಟ್ಟು, ಏನ್ ಸಮಾಚಾರ? ಏನ್ ಗುರುಗಳಲ್ಲಿ ಬುಕ್ ಓದ್ತಾ ಕೂತ್ಬಿಟ್ಟಿದ್ರೆ? ಏನಿಲ್ಲ, ಸಂಕ್ಲಿಗೆರೆ ಹುಡುಗರು ಕನ್ನಡ ರಾಜ್ಯೋತ್ಸವಕ್ಕೆ ನವೆಂಬರ್ 1ಕ್ಕೆ ಮಾನವಂತರ ಮನೆ ನಾಟಕ ಆಡ್ತಾ ಇದ್ದಾರೆ. ಓ ನಮ್ ಗುರುಗಳು ಚಕ್ಕಳಿ ಶಂಕರೇಗೌಡರು ವಿರಚಿತ. ಹೌದಾ? ಮೊದ್ಲೊಂದು ಇದೇ ಊರಿನಲ್ಲಿ ಬಾಳಿನ ದಾರಿ ಅಥವಾ ಸಂಸಾರ ನೌಕೆ ಆಯ್ತು, ಅವ್ರದೇ ನಾಟಕ. ಈಗ ಎರಡನೇ ನಾಟಕ ನಮ್ ಶಿಷ್ಯ ಚಕ್ಕಳಿ ಶಂಕರೇಗೌಡರದೇ ಮಾನವಂತರ ಮನೆ. ಆಮೇಲೆ ಗೌಡ್ರೆ ಇದು ಸೀನ್ಸ್ ಯಾರ್ದು? ಸೀನ್ಸ್ ಮಾಮೂಲಿ ರಾಜೇಂದ್ರ ಪ್ರಸಾದ್ ಅವ್ರ ಮಗ ಪುನಿ. ಓ ನಮ್ ಪುನಿ ಅವ್ರದ್ದು ಲಕ್ಷ್ಮೀದೇವಿ ಡ್ರಾಮಾ ಸೀರೀಸ್. ಸೂಪರ್. ಆಮೇಲೆ ಇದಕ್ಕೆ ಹಿನ್ನೆಲೆ ಸಂಗೀತ ನಿಮ್ಗೂ ಗೊತ್ತಲ್ಲಪ್ಪ ಬಸವರಾಜು, ಸಿಂಧುವಳ್ಳಿಪುರ ಲೋಕೇಶ್. ಸಿಂಧುವಳ್ಳಿಪುರ ಲೋಕೇಶ್ ಅವ್ರದ್ದು ಸೂಪರ್. ಆಮೇಲೆ ಮೇಕಪ್ ಬಸವಣ್ಣ ಇರ್ಬೇಕು. ಹೌದು, ಚಿರ್ನಳ್ಳಿ ಬಸವಣ್ಣ. ಇಷ್ಟೆಲ್ಲ ಸ್ವಭಾವ ಇಷ್ಟೆಲ್ಲ ಇದ್ಮೇಲೆ ಅವ್ನು ಬರ್ದಾನೆ ಇರ್ತಾನೆ. ಹೌದು. ಆಮೇಲೆ ಲೇಡೀಸ್ಗಳು ಯಾರು ಮಾಡಿದ್ರು ಗುರುಗಳೇ? ಲೇಡೀಸು ಭಾರತಿ ಪಾತ್ರದಲ್ಲಿ ಅನುಶ್ರೀ ಬೆಂಗಳೂರು. ಓ ನಮ್ಮ ಬೆಂಗಳೂರು ಅನುಶ್ರೀ ಅವರು. ಅನುಶ್ರೀ. ಆಮೇಲೆ ಅಲ್ಲಿಂದ ಲಕ್ಷ್ಮಿ ಪಾತ್ರದಲ್ಲಿ ಪಾತ್ರಕ್ಕೆ ವಿಜಯಲಕ್ಷ್ಮಿ ಬೆಂಗಳೂರು. ಓ ವಿಜಯಲಕ್ಷ್ಮಿ. ಮಿಂಚು ಪಾತ್ರಕ್ಕೆ ಹಾಸ್ಯ ಚತುರೆ. ನೀನೇ ನೋಡಿದ್ಯಪ್ಪ, ಕೆಂಕೆ ಕುಳ್ಕುಳ್ಗೆ ತಪ್ಪು ಕವಳಲ್ಲ. ನಮ್ಮ ಲಕ್ಷ್ಮಿ ಅವರು, ಮಂಡ್ಯ ಲಕ್ಷ್ಮಿ ಅವರು. ಸೂಪರ್. ಒಳ್ಳೆ ಜೋಡಿನ ಸೆಲೆಕ್ಟ್ ಮಾಡಿದ್ದಾರೆ ಗುರುಗಳೇ. ತುಂಬಾ ಧನ್ಯವಾದಗಳು. ನಿಮ್ಮ ನಾಟಕ ಯಶಸ್ಸಾಗಲಿ, ನಿಮ್ಮ ಹೆಚ್ಚಿಗೆ ಈ ನಾಟಕ ಯಶಸ್ಸಾಗಲಿ, ಒಳ್ಳೇದಾಗಲಿ ಅಂತ ನಾನು ಭಗವಂತನ ಕೇಳ್ಕೊಳ್ತೀನಿ ಗುರುಗಳೇ. ಗುರುಗಳೇ ಎಲ್ಲ ಚಂದ ಕಲ್ತಿದ್ದಾರೆ ಹುಡುಗರು, ಒಳ್ಳೆ ಕಲಾವಿದರು ಅಂತ ಕೇಳ್ಪಟ್ಟೆ. ಚಂದ ಕಲ್ತಿದ್ದಾರೆ. ನಾಟಕ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಹೇಳಿದ್ರೆ ಚೆನ್ನಾಗಿರಲ್ತು, ಅದು ನೋಡಿದ್ರೆ ಚೆನ್ನಾಗಿರುತ್ತೆ. ಆಗೋ ಅಲ್ಲಿ ನೋಡಿ, ಭಾರತಿ ಪಾತ್ರ ಮಾಡಿರ್ತಕ್ಕಂಥ ಅನುಶ್ರೀ ನಂದವ್ರ ಮನದಲ್ಲಿ ಎನ್ನುವಾಗೆ ಬಂದೇ ಬಿಟ್ರು. ಅನುಶ್ರೀಯರು ಗುರುಗಳೇ. 100 ವರ್ಷ ಆಯ್ಸು. ಆಯ್ಸಿರ್ಲಿ, ನೀವೇನ್ ಫೋನ್ ಗಿನ್ ಮಾಡಿದ್ರಿ ಅನ್ನೋ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾವೆ ಬನ್ನಿ ಅಂತ. ಇದಕ್ಕೆ ನಾನು ನಿನ್ಗೆ ರೇಗುದು, ಯಾವಾಗ್ಲೂ ತಮಾಷೆನೆ ಮಾಡ್ತೀಯಲ್ಲ. ಇರ್ಲಿ ಬರ್ಲಿ, ಏನೋ ಪುಣ್ಯಾತ್ಕಿತಿ ಬಂದವಳ ಬರ್ಲಿ. ಓ ಅನು, ಚೆನ್ನಾಗಿದ್ದೀನಮ್ಮ? ನಿನ್ನೆ ನೆನ್ಕೋತಾ ಇದ್ದೋ, ಬಸವರಾಜು ಕೇಳ್ತಾ ಇದ್ರು, ನಿನ್ನೆ ನೆನ್ಕೋತಾ ಇದ್ದೋ. ಚೆನ್ನಾಗಿದೀಯ ತಾಯಿ? ಈಗ ತಾನೇ ಬಸವರಾಜು ನಿಮ್ಮ ಸುದ್ದಿನೇ ಕೇಳ್ತಾ ಇದ್ರು, ಅದಕ್ಕೆ ಭಾರತಿ ಪಾತ್ರ ಮಾಡಿರ್ತಕ್ಕಂಥ ಅನುಶ್ರೀ ಇಲ್ಲೇ ಬಂದ್ರು ಅಂತ ಹೇಳಿದೆ. ತುಂಬಾ ಚೆನ್ನಾಗಿ ಮಾಡ್ಬೇಕು ತಾಯಿ. ಖಂಡಿತ ಸರ್. ರಂಗಭೂಮಿ ಕಲಾವಿದರು, ನುರಿತ ಕಲಾವಿದರಿಂದ ಶಂಕರೇಗೌಡರದು ಮಾನವಂತರ ಮನೆ, ಅದಕ್ಕೆ ನಿಂಗೆ ಜವಾಬ್ದಾರಿ ಕೊಟ್ಟು ಈ ಪಾತ್ರನ ವಹಿಸಿದ್ದೀನಿ. ಆದ್ರೆ ಆ ದೇವ್ರ ಕೃಪೆಯಿಂದ ನೀನು ಇಲ್ಲಿ ಬಂದಿದ್ದಿ, ತುಂಬಾ ಸಂತೋಷ. ನನ್ನ ಗುರುಗಳ ಕೃಪೆಯಿಂದ ಖಂಡಿತ ಈ ಪಾತ್ರನ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಸರ್. ನಿಮ್ಮ ಆಶೀರ್ವಾದದಿಂದ ನಾನು ಖಂಡಿತ ಚೆನ್ನಾಗಿ ಮಾಡ್ತೀನಿ. ನನ್ನ ಆಶೀರ್ವಾದ ನಿನ್ಗೆ ಇದ್ದೇ ಅದೇ, ಆ ಭಗವಂತನ ಬೋರಪ್ಪನ ಆಶೀರ್ವಾದನೂ ಕೂಡ ನಿನ್ಗೆ ಇದ್ದೇ ಅದೇ. ನೀವು ಬನ್ನಿ, ನಾಟಕ ನೋಡಿ ಹೆಂಗೈತೆ ಅಂತ ಬೆಳಗ್ಗೆ ತಿಳಿಸಿ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ಕೇಳ್ಕೊಳ್ಳೋದೇನೆಂದರೆ, 1/11/2025 ನವೆಂಬರ್ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಚಕ್ಕಳಿ ಶಂಕರೇಗೌಡರ ವಿರಚಿತ ಮಾನವಂತರ ಮನೆ ಎಂಬ ಸುಂದರ ಸಾಮಾಜಿಕ ಸಾಂಸಾರಿಕ ನಾಟಕವನ್ನು ಸಂಕ್ಲಿಗೆರೆ ಗ್ರಾಮಸ್ಥರು ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ಕಲಾವಿದರನ್ನು ಅರಸಿ ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಬೇಡಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಮಾನವಂತರ ಮನೆ ಎಂಬ ಸುಂದರ ಸಾಮಾಜಿಕ ನಾಟಕ ನನ್ನ ಗುರುಗಳಾದಂಥ ಬೆಳಕೆರೆ ಕೆಂಪೇಗೌಡರವರು ನಿರ್ದೇಶಿಸಿದ್ದಾರೆ. ಅದರಲ್ಲಿ ನಾನು ಒಂದು ಪಾತ್ರ, ಭಾರತಿ ಪಾತ್ರವನ್ನು ನಿರ್ವಹಿಸ್ತಿದ್ದೀನಿ. ದಯವಿಟ್ಟು ಎಲ್ಲರೂ ಬರಬೇಕು, ಈ ಪುಟ್ಟ ಕಲಾವಿದರುಗಳನ್ನ ಆಶೀರ್ವದಿಸಬೇಕು ಅಂತ ಕೇಳ್ಕೊತೀನಿ. ಕಲಾ ಪೋಷಕರೇ, ಕಲಾ ಬಂಧುಗಳೇ, ದಯವಿಟ್ಟು ನವೆಂಬರ್ 1 ಸಂಕ್ಲಿಗೆರೆಯಲ್ಲಿ ನಮ್ಮ ಗುರುಗಳಾದ ಕೆಂಪೇಗೌಡರ ನಿರ್ದೇಶನದಲ್ಲಿ ಮಾನವಂತರ ಮನೆ ನಾಟಕ, ಸಾಮಾಜಿಕ ನಾಟಕ ನಡೆಯಲಿದ್ದು, ತಾವು ಬನ್ನಿ, ತಮ್ಮ ಸ್ನೇಹಿತರನ್ನು ಕರೆತನ್ನಿ. ನಮಸ್ಕಾರ. ನಿಮ್ಮ ಪ್ರೀತಿಯ ಬುಲೆಟ್ ಬಸವರಾಜ್. ಸಹ ನಿರ್ದೇಶನ ಯಾರು ಅಂತ ಕೇಳ್ಬೋದು. ಬುಲೆಟ್ ಬಸವರಾಜ್, ಕಳಿಮಳೆ ದೊಡ್ಡಿ ಸಿದ್ದರಾಜು.